ನಾವು ಪುಡಿ ಮಾಡ್ಕೊಳ್ಳೋಣ. ನೀರನ್ನು ಹಾಕ್ತಲೇ ಪುಡಿ ಮಾಡ್ಕೊಳ್ಳಿ. ನೀವು ಬೇಕಾದರೆ ತೆಂಗಿನಕಾಯಿನ ತುರಿದು ಕೂಡ ಇಟ್ಕೊಳ್ಬೋದು. ತುರಿಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಂಬಿಡಿ. ನೀರನ್ನು ಹಾಕ್ತಲೇ ಹಾಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತೆಂಗಿನಕಾಯಿ ತುರಿ ರೆಡಿ ಆಗಿದೆ ಅಲ್ವಾ. ಎಷ್ಟು ಬೇಗ ಮಾಡ್ಕೊಳ್ಬೋದು, ಎಷ್ಟು ಸಿಂಪಲ್ ಆಗಿ. ಈಗ ಇದನ್ನು ಇದೇ ಮಿಕ್ಸರ್ ಜಾರ್ನಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ಒಂದು ದೊಡ್ಡ ಬೌಲ್ಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ 2 ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. ಯಾವುದಾದ್ರೂ ಒಂದು ಕಪ್ಪನ್ನು ಮೆಜರ್ಮೆಂಟಿಗೆ ಅಂತ ತಗೊಂಡು 2 ಒಂದೊಂದು ಕಪ್ ಹಾಕೊಳ್ಳಿ. ಒಂದ್ಸಲ 2 ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಎಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ರುಚಿ ತುಂಬ ಚೆನ್ನಾಗಾಗುತ್ತೆ. ಚಿಟಿಕೆ ಹಾಕೊಳ್ಳಿ ಸಾಕು. 2 ಚಮಚದಷ್ಟು, 2 ದೊಡ್ಡ ಚಮಚದಷ್ಟು ತುಪ್ಪವನ್ನು ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಬಿಸಿ ಮಾಡಿ ಹಾಕಿದ್ಮೇಲೆ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ಗಳ ಕಾಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೈನಿಂದನೇ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ನಾನು ಕೈನಲ್ಲಿನೇ ಚೆನ್ನಾಗಿ ಬೆರಳುಗಳ ಸಹಾಯದಿಂದ ಉದುರಾಗಿ ಪುಡಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾದ್ಕೊಳ್ಳಿ. ನೋಡಿ ನಾನು ಚಿಕ್ಕ ಗ್ಲಾಸ್ನಲ್ಲಿ ನೀರು ತಗೊಂಡಿದ್ದೀನಿ. ಇಷ್ಟು ನೀರು ಕೂಡ ಬೇಕಾಗೋದಿಲ್ಲ, 3/4 ಗ್ಲಾಸ್ ಅಷ್ಟೇ ನೀರು ಹಿಡಿಯುತ್ತೆ ಇಷ್ಟು ಹಿಟ್ಟು ನಾದೋದಕ್ಕೆ. ಸ್ವಲ್ಪ ಗಟ್ಟಿಯಾಗಿನೇ ಹಿಟ್ಟು ನಾದ್ಕೊಂಡ್ರೆ ನಿಮಗೆ ಈಸಿಯಾಗಿ ಮೋದಕ ಮಾಡ್ಕೊಳ್ಬೋದು. ಈಗ ಹಿಟ್ಟು ನಾದಿ ರೆಡಿ ಆಗಿದೆ. ನಾನು ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೊಂಡಿದ್ದೀನಿ. ನಾನು ತಗೊಂಡಿರೋ ಒಂದು ಚಿಕ್ಕ ಗ್ಲಾಸ್ ನೀರು 3/4 ಗ್ಲಾಸ್ ಅಷ್ಟೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇನ್ನು 1/4 ಲೋಟ ನೀರು ಹಾಗೇನೆ ಉಳಿದಿದೆ. ಈಗ ಒಂದು ಬಟ್ಲನ್ನ ಮುಚ್ಚಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನ್ಗೆ ನಾನು 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ಮೇಲೆ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ತೆಂಗಿನಕಾಯಿ ತುರಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ರೆ ಅದನ್ನೇ ಇವಾಗ ಹಾಕ್ಕೊಳ್ಳಿ. ತುಪ್ಪದಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಳ್ಳೆ ಘಮ ಬರಬೇಕು. ಅಲ್ಲಿ ತನಕ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕೊಳ್ಳೋಣ. ಈ ತೆಂಗಿನಕಾಯಿ ಸಾಫ್ಟ್ ಆಗಲಿಕ್ಕೆ ನಾನು ಹಾಲನ್ನು ಹಾಕೊಳ್ತಿದ್ದೀನಿ. ಕೇವಲ ಅರ್ಧ ಕಪ್ ಅಷ್ಟೇ ಹಾಕೊಳ್ಳಿ. ನೋಡ್ತಾನೆ ಹಾಲು ಪೂರ್ತಿ ಹಿಂಗೋಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತೆಂಗಿನಕಾಯಿ ತುರಿ ತುಂಬಾ ಸಾಫ್ಟಾಗಿ ಆಗುತ್ತೆ. ಹಾಲು ಹಾಕಿದ್ಮೇಲೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಬೆಲ್ಲವನ್ನು ಹಾಕೊಳ್ತಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ. ನಾನು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಬೆಲ್ಲ ಕೂಡ ಪೂರ್ತಿ ಕರಗೋವರೆಗೂ ನಾವು ಇದೇ ರೀತಿಯಾಗಿ ಕೈ ಆಡಿಸ್ಕೊಳ್ತಾ ಇರಬೇಕಾಗುತ್ತೆ. ಒಂದ್ಸಲ ಬೆಲ್ಲ ಪೂರ್ತಿಯಾಗಿ ಕರಗಿದ್ಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. 2-3 ಚಮಚದಷ್ಟು ಗೋಡಂಬಿ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಒಣ ದ್ರಾಕ್ಷಿ, ಬಾದಾಮಿ ಇರಲಿಲ್ಲ ನನ್ನ ಹತ್ರ, ನಾ ಬಾದಾಮಿ ಕೂಡ ಹಾಕೊಳ್ಳಿ. ಒಂದು ಅರ್ಧ ಚಮಚ ಏಲಕ್ಕಿ ಪುಡಿನ ಕೂಡ ಹಾಕೊಂಡಿದ್ದೀನಿ. ನೀವು ಬಾದಾಮಿ ಇದ್ದರೆ ಬಾದಾಮಿಯನ್ನು ಕೂಡ ಸಣ್ಣದಾಗಿ ಕತ್ತರಿಸಿ ನೀವು ಹಾಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈಗ ಡ್ರೈ ಫ್ರೂಟ್ಸ್ ಕೂಡ ಸ್ವಲ್ಪ ರೋಸ್ಟ್ ಆಗೋವರೆಗೂ ಅದೇ ರೀತಿ ಒಂದು 2 ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಈ ಹೂರಣ ಅಂಟಬಾರ್ದು ಅನ್ನೋದಕ್ಕೆ 2 ಚಮಚದಷ್ಟು ಹುರ್ಗಡ್ಲೆಯನ್ನು ಪುಡಿ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಮೋದಕದಲ್ಲಿ ನಾವು ಮಾಡಿರೋಂಥ ಈ ಹೂರಣ ಕೈಗೆ ಅಂಟೋದಿಲ್ಲ, ಸ್ಟಿಕ್ಕಿನೆಸ್ ಅಂತ ಅನಿಸೋದಿಲ್ಲ. ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಹುರ್ಗಡ್ಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೋದಕದ ಹೂರಣ ರೆಡಿಯಾಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. 15 ನಿಮಿಷದಿಂದ ಚೆನ್ನಾಗಿ ನೆಂದಿದೆ. ಈಗ ಒಂದ್ಸಲ ನಾದ್ಕೊಳ್ತೀನಿ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ನಾನು ಮಾಡಿ ಇಟ್ಕೊಳ್ತೀನಿ. ನೀವು ಗಣೇಶನಿಗೆ ಎಷ್ಟು ಮೋದಕಗಳನ್ನ ಮಾಡ್ಬೇಕಂತಿದ್ದೀರೋ ಅಷ್ಟು ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ. ನಾನು 21 ಮೋದಕಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 21 ಉಂಡೆಗಳನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಹೂರಣದಲ್ಲೂ ಕೂಡ ನಾವು ಉಂಡೆಗಳನ್ನ ಮಾಡಿ ಇಟ್ಕೊಳ್ಬೇಕು. ಈಗ ತಾನೇ ತೋರಿಸಿದ್ನಲ್ಲ ಹಿಟ್ಟಿನ ಉಂಡೆ ಯಾವ ಸೈಜಿಗೆ ಮಾಡಿ ಅದೇ ಸೈಜ್ಗೆ ಹೂರಣದ ಉಂಡೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕು. 21 ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಉಳಿದಿರೋ ಹಿಟ್ಟಿನ ಉಂಡೆ ಮೇಲೆ ಒಂದು ಬಟ್ಟೆಯನ್ನು ಕವರ್ ಮಾಡಿಡಿ, ಒಣಗೋಗ್ಬಾರ್ದು ಅಂತ. ಈಗ ಒಂದು ಹಿಟ್ಟಿನ ಉಂಡೆಯನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಿಟ್ಟು ಹಚ್ಕೊಂಡು ಪೂರಿ ಸೈಜ್ಗೆ, ಪೂರಿಗಿಂತ ಸ್ವಲ್ಪ ಚಿಕ್ಕ ಸೈಜ್ಗೆ ನಾವು ಲಟ್ಟಿಸ್ಕೊಳ್ಳೋಣ. ತುಂಬ ದಪ್ಪನೂ ಇರೋದು ಬೇಡ, ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳೋದು ಬೇಡ. ನೋಡಿ ಈ ಸೈಜ್ಗೆ ಇದ್ದರೆ ಸಾಕು. ಈಗ ಮಧ್ಯದಲ್ಲಿ ನಾನು ಹೂರಣವನ್ನು ಇಟ್ಕೊಳ್ತಾ ಇದ್ದೀನಿ. ಒಂದು ಉಂಡೆನ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಈ ಥರ. ಈಗ ನೋಡಿ ಒಂದು ಬದಿಯಿಂದ ತಗೊಂಡು ಯಾವ ರೀತಿಯಾಗಿ ನಾವು ಸೀರೆ ನೆರಿಗೆ ಮಾಡ್ತೀವಲ್ಲ ಅದೇ ರೀತಿ ಪ್ಲೀಟ್ಸ್ ಮಾಡ್ಕೊಳ್ತಾ ಹೋಗಿ. ಸ್ವಲ್ಪ ಹಿಟ್ಟನ್ನು ಈ ಥರ ಕ್ರಾಸ್ ಮಾಡ್ಕೊಳ್ಳಿ, ಮತ್ತೆ ಪ್ಲೀಟ್ಸ್ನ ಮಾಡ್ಕೊಳ್ತಾ ಹೋಗಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಒಂದ್ಸಲ ಈ ವಿಡಿಯೋನ ನೀವು ಪರ್ಫೆಕ್ಟಾಗಿ ನೋಡಿಕೊಂಡ್ರೆ ನೀವು ಕೂಡ ತುಂಬಾ ಸುಂದರವಾಗಿರೋ ಮೋದಕಗಳನ್ನ ಮಾಡ್ಕೊಳ್ಬೋದು, ತುಂಬಾ ಈಸಿಯಾಗಿ ಕೂಡ. ಮತ್ತು ಕೊನೆಗೆ ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ, ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಮೋದಕಗಳ ರೆಡಿ ಆಗ್ತಾ ಇದೆ. ಇದೇ ಥರ ಎಲ್ಲ ಮೋದಕಗಳನ್ನ ನೀವು ಮಾಡ್ಕೊಳ್ಬೋದು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ.
ಈಗ ಇನ್ನೊಂದನ್ನು ತೋರಿಸ್ತೀನಿ ನೋಡಿ, ಯಾವ ರೀತಿಯಾಗಿ ನಾವು ನೆರಿಗೆ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಮೋದಕ ಡಿಸೈನ್ ಮಾಡ್ಕೊಳ್ಬೇಕಂತ. ನೋಡಿ ಎಷ್ಟು ಸುಲಭ ಅಲ್ಲ. ಕೊನೆಯಲ್ಲಿ ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು, ಸ್ವಲ್ಪ ಒತ್ಕೊಂಡ್ರೆ ಮೋದಕ ರೆಡಿ ಆಗುತ್ತೆ. ಇದೇ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಬರುತ್ತೆ, ಸ್ವಲ್ಪನೂ ಕಷ್ಟ ಆಗೋದಿಲ್ಲ, ಸ್ವಲ್ಪನೂ ಸ್ಟಫಿಂಗ್ ಕೂಡ ಆಚೆ ಬರೋದಿಲ್ಲ. ನೋಡಿ ಎಲ್ಲ ಮೋದಕಗಳನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಯೋದಷ್ಟೇ ಬಾಕಿ. ಈಗ ಒಂದು ಕಡಾಯಿಗೆ ನಾನು ಎಣ್ಣೆಯಲ್ಲಿ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಣ್ಣ ತುಂಡು ಹಾಕಿ ನೋಡ್ತೀನಿ, ಅದು ಮೇಲೆ ಬಂದ ತಕ್ಷಣ ಕಾದಿದೆ ಅಂತ ಅರ್ಥ. ಈಗ ಒಂದೊಂದೇ ಮೋದಕಗಳನ್ನ ನಾನು ಹಾಕಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೀವು ನಿಮ್ಮ ಕಡಾಯಿಯಲ್ಲಿ ಎಷ್ಟು ಮೋದಕ ಹಿಡಿಯುತ್ತೋ ಅಷ್ಟು ಮೋದಕಗಳನ್ನ ಹಾಕ್ಕೊಳ್ಳಿ. ನಾನೊಂದು 6 ಮೋದಕಗಳನ್ನ ಹಾಕ್ಕೊಂಡಿದ್ದೀನಿ. ಮೋದಕ ಹಾಕಿ ಒಂದು 30 ಸೆಕೆಂಡ್ ಆದಮೇಲೆ ನಾವು ಆಗಾಗ ಈ ರೀತಿಯಾಗಿ ಚಮಚದಿಂದ ಕೈ ಆಡಿಸ್ಕೊಳ್ತಾ ಇರೋಣ. 1 ನಿಮಿಷಗಳು ಆದಮೇಲೆ ನಾವು ಇದನ್ನು ಏನು ಮಾಡಬೇಕಾಗುತ್ತೆ, ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಬೇಕಾಗುತ್ತೆ ಈ ಥರ. ಯಾಕೆಂದರೆ ಎರಡೂ ಬದಿಗೂ ಚೆನ್ನಾಗಿ ಬೇಯಬೇಕಲ್ವ, ಆವಾಗಲೇ ಮೋದಕ ಕ್ರಿಸ್ಪಿಯಾಗಿ ಆಗೋದು. ಬರೀ ಒಂದೇ ಸೈಡ್ಗೆ ಬಂದರೆ ಒಂದೇ ಸೈಡ್ಗೆ ಮಾತ್ರ ಕ್ರಿಸ್ಪಿ ಆಗುತ್ತೆ, ಇನ್ನೊಂದು ಸೈಡ್ಗೆ ಸಾಫ್ಟ್ ಮೆತ್ತಿಗೆ ಗಟ್ಟಿಯಾಗಿ ಆಗಿಬಿಡುತ್ತೆ. ಎರಡೂ ಸೈಡ್ಗೂ ಕೂಡ ಸಮವಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದರೆ ಸಾಕು, ತುಂಬಾ ಕ್ರಿಸ್ಪಿಯಾಗಿ ಆಗಿರುತ್ತೆ. ನೋಡಿ ನೋಡೋದಕ್ಕೂ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಗಣೇಶನಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ಮನೆಯಲ್ಲಿ ಇರೋರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ನೋಡಿದ್ರೇ. ಇದೇ ರೀತಿಯಾಗಿ ಎಲ್ಲ ಮೋದಕಗಳನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ಒಟ್ಟು 3 ಬ್ಯಾಚಸಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಮೋದಕಗಳನ್ನ. ನೀವು ಕೂಡ ನಾನು ತೋರಿಸಿರುವಂಥ ಈ ಮೆಥಡ್ನಲ್ಲೇ ಟ್ರೈ ಮಾಡಿ, ಫೇಲ್ ಆಗೋ ಚಾನ್ಸೇ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ, ಮನೆಯಲ್ಲಿ ಇರೋರೆಲ್ಲ ತುಂಬಾ ಇಷ್ಟಪಡ್ತಾರೆ. ನೀವು